ಬೇಸಿಗೆಯ ಉಷ್ಣಾಂಶ ಮನುಷ್ಯನ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಸಹ ಬೀರಲಿರುವಂಥದ್ದು. ಈ ನಿಟ್ಟಿನಲ್ಲಿ ಬೇಸಿಗೆಯ ಸಂದರ್ಭದಲ್ಲಿ ಮನುಷ್ಯ ಯಾವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಯಾದಂಥ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾನೆ. ಸರ್, ಬೇಸಿಗೆ ಆರಂಭವಾಗಿದೆ, ಯಾವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಮನುಷ್ಯ ಜನರು ತಗೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸಾರ್ವಜನಿಕರು? ನಮಸ್ಕಾರ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷದಲ್ಲಿ ಉಷ್ಣಾಂಶ ಜಾಸ್ತಿ ಆಗತಕ್ಕಂಥ ಎಲ್ಲ ಸಂಭವವಿದೆ ಅನ್ನತಕ್ಕಂಥದ್ದು ವೆದರ್ ರಿಪೋರ್ಟಲ್ಲಿ ನಮಗೆಲ್ಲ ಫೋರ್ಕಾಸ್ಟ್ ಆಗಿರತಕ್ಕಂಥದ್ದು ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ. ಹಾಗೆ ನಮ್ಮ ಆರೋಗ್ಯ ಇಲಾಖೆ ಈ ವಿಷಯವನ್ನು ಅತೀವ ಗಂಭೀರವಾಗಿ ತೆಗೆದುಕೊಂಡು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಚಿವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಪ್ರತ್ಯೇಕ ಸಭೆಯನ್ನು ನಡೆದಿದೆ. ಹಾಗೆ ಮುಂದುವರೆದು ನಿನ್ನೆ ಮೈಸೂರು ಜಿಲ್ಲೆಯಲ್ಲಿ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲೂ ಸಹ ಉಷ್ಣಾಂಶ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಏನೇನು ಕ್ರಮ ತೆಗೆದುಕೋಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಆಶಾ ಕಾರ್ಯಕರ್ತೆಯರಿಂದ ಹಿಡಿದು ಜಿಲ್ಲಾ ಮಟ್ಟದ ತನಕನೂ ನಾವು ಇದ್ರ ಬಗ್ಗೆ ಹೆಚ್ಚು ಗಂಭೀರವಾಗಿ ಕೆಲಸವನ್ನು ನಿರ್ವಹಿಸಬೇಕು ಅನ್ನತಕ್ಕಂಥದ್ದನ್ನು ಮಾರ್ಗಸೂಚಿಗಳನ್ನು ನೀಡಿದ್ದೀವಿ. ಇಲ್ಲಿ ಮುಖ್ಯವಾಗಿ ಉಷ್ಣಾಂಶ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಒಂದು ಹೆಡ್ಡೇಕ್ ಇರ್ಬೋದು, ಅಥವಾ ಬಿಸಿಲಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇರ್ಬೋದು, ಇತರ ಯಾವುದೇ ವರ್ಕಲ್ಲಿ ಎಂಗೇಜ್ ಆಗಿರ್ತಕ್ಕಂಥವ್ರಿಗೆ ಸಿವಿಯರ್ ಮಸಲ್ ಕ್ರ್ಯಾಂಪ್ಸ್ ಇರ್ಬೋದು, ಅಥವಾ ಸುಸ್ತಾಗತಕ್ಕಂಥದ್ದು, ಅಥವಾ ನಿರ್ಜಲೀಕರಣ, ಅಥವಾ ಅತಿಯಾದ ಉಷ್ಣಾಂಶ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಹೀಟ್ ರಿಲೇಟೆಡ್ ಸ್ಟ್ರೋಕ್ಸ್, ಮತ್ತು ಜಿಡಿಯಾಟ್ರಿಕ್ ಏಜ್ ಗ್ರೂಪ್ ವಯಸ್ಸಾದಕ್ಕಂಥ 60 ವರ್ಷಕ್ಕೆ ಮೇಲ್ಪಟ್ಟಿರ್ತಕ್ಕಂಥವ್ರಿಗೆ ಹಾಗೂ ಮಕ್ಕಳುಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಮನೆಯಲ್ಲೇ ಏನು ORS ದ್ರಾವಣವನ್ನು ಮಾಡ್ತಕ್ಕಂಥದ್ದು, ಮತ್ತು ಮನೆಗಳಿಗೆ ಯಾರೇ ಕಚೇರಿಗೆ ಹೋಗೋಂಥ ಸಂದರ್ಭದಲ್ಲಿ ಕಂಪಲ್ಸರಿಯಾಗಿ ಅವರು ಪೋರ್ಟಬಲ್ ಡ್ರಿಂಕಿಂಗ್ ವಾಟರನ್ನು ತೆಗೆದುಕೊಂಡು ಹೋಗತಕ್ಕಂಥದ್ದು. ಹಾಗೇ ಮುಂದುವರೆದು ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಅಸಾಂಕ್ರಾಮಿಕ ರೋಗಗಳು ಸಹ ಬರದಲೇ ಇರೋ ರೀತಿಯಲ್ಲಿ ನಾವು ವಾಟರ್ ರಿಸೋರ್ಸ್ಗಳನ್ನು ನಮ್ಮ ಆರೋಗ್ಯ ಇಲಾಖೆ ಮತ್ತು ವಾಟರ್ ಡಿವಿಷನ್ ಜಿಲ್ಲಾ ಪಂಚಾಯತ್ ಸೆಕ್ಟರ್ ವತಿಯಿಂದ HTS ಮೀಡಿಯಾಗಳಲ್ಲಿ ಸುಮಾರು ಹೋದ ವರ್ಷವೂ 42,000ಕ್ಕೂ ಅಧಿಕ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ನೀರಿನ ಏನು ಕ್ವಾಲಿಟಿ ಬಗ್ಗೆ ಅಸೆಸ್ ಮಾಡಿದ್ದೀವಿ. ಹಾಗೆ ಜನವರಿ ತಿಂಗಳಲ್ಲೂ ಸುಮಾರು 3,000ಕ್ಕೂ ಅಧಿಕ ಸ್ಯಾಂಪಲ್ಗಳನ್ನು ಟೆಸ್ಟ್ ಮಾಡಿ ಬಂದಂಥ ಸಂದರ್ಭದಲ್ಲಿ ನಾವು ನಿರ್ದಿಷ್ಟವಾದ ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಯಾಕಂದರೆ ನಿರ್ಜಲೀಕರಣ ಆಗೋದು ಭಾಳ ಸ್ವಲ್ಪ ಸಹಜ ಆಗ್ತದೆ. ಅದರಲ್ಲಿ ನಿರ್ಜಲೀಕರಣ ಆದಂಥ ಸಂದರ್ಭದಲ್ಲಿ ಮೈಲ್ಡ್ ಡಿಗ್ರಿ ಇರ್ಬೋದು, ಮಾಡ್ರೇಟ್ ಇರ್ಬೋದು, ಸಿವಿಯರ್ ಡಿಗ್ರಿ ಇರ್ಬೋದು. ಮೈಲ್ಡ್ ನಿರ್ಜಲೀಕರಣ ಆದಂಥ ಸಂದರ್ಭದಲ್ಲಿ ಮನೆಯಲ್ಲೇ ORS ಪ್ಯಾಕೆಟನ್ನು ಮಾಡ್ತಕ್ಕಂಥದ್ದು. ಹಾಗೆ ಮುಂದುವರೆದು ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಜಿಲ್ಲಾ ಆಸ್ಪತ್ರೆಯನ್ನು ಒಳಗೊಂಡಂತೆ 3ರಿಂದ 5 ವಿವಿಧ ಬೆಡ್ಗಳನ್ನು ಕಾಯ್ದಿರಿಸುವ ನಿಟ್ಟಿನಲ್ಲಿ ಸಹ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೀವಿ. IV ಫ್ಲೂಯಿಡ್ಸ್ ಏನಿದೆ ಅದನ್ನು ಸಾಕಷ್ಟು ಹಂತದಲ್ಲಿ ದಾಸ್ತಾನನ್ನು ಇಟ್ಕೊಳ್ಳಿಕ್ಕೆ ಎಲ್ಲ ರೀತಿಯಾದ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಇನ್ನು ಫುಡ್ಡು ಮತ್ತು ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ಊಟವನ್ನು ಸೇವನೆ ಮಾಡಬೇಕು ಅನ್ನೋಂಥ? ಅದೇ, ನಮಗೆ ಉಷ್ಣಾಂಶ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಏನು ಜೀರ್ಣಾಂಶ ಏನಿರ್ತದೆ ಅದು ಕಡಿಮೆ ಪ್ರಮಾಣದಲ್ಲಿರೋದ ಕಾರಣದಿಂದ ಹೆಚ್ಚು ನೀರನ್ನು ಸೇವಿಸ್ತಕ್ಕಂಥದ್ದು, ನೀರಿನ ಪದಾರ್ಥವನ್ನು ಹೊಂದಿರತಕ್ಕಂಥ ಹಣ್ಣುಗಳನ್ನು ಸೇವನೆ ಮಾಡತಕ್ಕಂಥದ್ದು, ಹಾಗೂ ಏನು ಖಾರದ ಪದಾರ್ಥಗಳನ್ನು ತಿಂದಲೇ ಇರತಕ್ಕಂಥದ್ದು, ಮತ್ತು ಯಾವುದೇ ರೀತಿಯಾದ ವ್ಯತಿರಿಕ್ತವಾಗಿ ದೇಹದಲ್ಲಿ ತೊಂದರೆಗಳು ಉಂಟಾದೆ ಅದನ್ನು ಏನೋ ಬಿಡು ಬಿಸಿಲಿಗೆ ಹಿಂಗಾಗಿದೆ ಅನ್ನೋ ಅಲಕ್ಷ್ಯ ಮಾಡದಲ್ಲೇ ತಕ್ಷಣ ಸಂಬಂಧಿಸಿದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ಇತರ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅವರು ತಪಾಸಣೆಯನ್ನು ಮಾಡಿಸ್ಕೋಬೇಕು. ಇನ್ನು ಧರಿಸುವಂಥ ಬಟ್ಟೆ ವಿಚಾರದಲ್ಲೂ ಸಹ ಯಾವ ರೀತಿಯಾದ ಬಟ್ಟೆ ಧರಿಸಿದ್ರೆ ಒಳ್ಳೆಯದು? ಅದೇ, ಕಾಟನ್ ಕ್ಲಾತ್ಸನ್ನು ಹಾಕೋವಂಥ ಸಂದರ್ಭದಲ್ಲಿ ಅವರಿಗೆ ಏನು ಉಷ್ಣಾಂಶವನ್ನು ಅದು ಹಿಡಿದಿಡೋದಿಲ್ಲ. ಈ ನಿಟ್ಟಿನಲ್ಲಿ ಅವರಿಗೆ ಸೆಲ್ಫ್ ಪ್ರೊಟೆಕ್ಷನ್ನ ಮಾಡಲಿಕ್ಕೆ ಆದಷ್ಟು ಕಾಟನ್ ಬಟ್ಟೆಗಳನ್ನು ಉಪಯೋಗಿಸಲಿಕ್ಕೆ ಮಾರ್ಗಸೂಚಿಯನ್ನು ಕೊಟ್ಟಿದ್ದೀವಿ. ಈ ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ಸಾಂಕ್ರಾಮಿಕ ಕಾಯಿಲೆಗಳು ಇಂತಹ ಸಂದರ್ಭದಲ್ಲೇ ಉಲ್ಬಣ ಆಗುವಂಥದ್ದು. ಈ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ಯಾವ ರೀತಿ ಸನ್ನದ್ಧವಾಗಿದೆ, ಜೊತೆಗೆ ಸಾರ್ವಜನಿಕರು ತಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಯಾವ ರೀತಿ ಇಟ್ಕೋಬೇಕು ಅನ್ನುವಂಥದ್ದು ಸರ್? ಈಗ ಅವ್ರಿಗೆಲ್ಲ ನಾವು ತರಬೇತಿಯನ್ನು ಎಲ್ಲ ಹಂತದಲ್ಲೂ ನೀಡಿದ್ದೀವಿ. ಮತ್ತು ಆಗಲೇ ನಾನು ಹೇಳ್ದಂಗೆ ವಾಟರ್ ಸ್ಯಾಂಪಲ್ಸ್ಗೆ, ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ನಮ್ಮೆಲ್ಲ
ಸುಮಾರು 170ಕ್ಕೂ ಅಧಿಕ ಆರೋಗ್ಯ ಸಂಸ್ಥೆಗಳೇನಿದ್ದಾವೆ ಅಲ್ಲಿ ಇರತಕ್ಕಂಥ ವಾಟರ್ ಫೆಸಿಲಿಟೀಸ್ ಇರ್ಬೋದು, ಅದಕ್ಕೆ ಪ್ರತ್ಯೇಕವಾಗಿ ಟೆಸ್ಟ್ ಸಹ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ತಾಯಿ ಮತ್ತು ಮಕ್ಕಳ ಸಭೆ ಇರ್ಬೋದು, VHSNCಗಳಲ್ಲಿ ನಮಗೆ ರಾಜ್ಯ ಮಟ್ಟದಿಂದ ಏನು ಬಿಡುಗಡೆ ಆಗಿದೆ ಆ ಮಾರ್ಗಸೂಚಿಯನ್ನು ಎಲ್ಲ ಹಂತದಲ್ಲೂ ಗುಂಪು ಸಭೆಗಳನ್ನು ಮಾಡುವ ಮೂಲಕ ಮತ್ತು ಪತ್ರಿಕಾ ಮಾಧ್ಯಮಗಳ ಮೂಲಕ ಅದನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಮತ್ತು ಆರೋಗ್ಯ ಇಲಾಖೆ ಮತ್ತು ಇತರ ಇಲಾಖೆಗಳ ಜೊತೆಗೂ ನಡೆಯುವ ಎಲ್ಲ ಸಭೆಗಳಲ್ಲೂ ಸಹ ನಾವು ರಾಜ್ಯ ಮಟ್ಟದ ಮಾರ್ಗಸೂಚಿಯನ್ನು ನಾವು ಹೇಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಏನು ಉಷ್ಣಾಂಶ ಹೆಚ್ಚಾದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಆರೋಗ್ಯದಲ್ಲಿ ಏರುಪೇರು ಬಂದಂಥ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯನ್ನು ಮತ್ತು ಆರೋಗ್ಯ ಕಾರ್ಯಕರ್ತರು ಮತ್ತು ವೈದ್ಯರನ್ನು ಸಂಪರ್ಕ ಮಾಡಬೇಕು ಅಂತ ನಿಮ್ಮ ವಾಹಿನಿ ಮೂಲಕ ಸಾರ್ವಜನಿಕರಿಗೆ ಕೇಳ್ಕೊಳ್ತಾ ಇದ್ದೀನಿ. ಸರ್, ಈ ಗರ್ಭಿಣಿಯರು, ಬಾಣಂತಿಯರು ಮತ್ತು ಮಕ್ಕಳ ಮೇಲೆ ಯಾವ ರೀತಿ ಈ ಉಷ್ಣಾಂಶ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಅವರು ಯಾವ ರೀತಿ ಮುಂಜಾಗ್ರತೆ ಕ್ರಮ ವಹಿಸಿದ್ರೆ ಒಳ್ಳೆಯದು ಅಂತ? ಅದೇ ಆದಷ್ಟು ಅವರು ಬೆಳಗ್ಗೆ 10-10:30 ಆದ ನಂತರ ಹೊರಗಡೆ ನಿರ್ದಿಷ್ಟವಾದ ಯಾವುದೇ ಕಾರಣ ಇಲ್ದಲೆ ಮೂಮೆಂಟ್ ಮಾಡೋದನ್ನು ಅವರು ಕಮ್ಮಿ ಮಾಡಿದ್ರೆ ನ್ಯಾಚುರಲಿ ಅವರಿಗೆ ಬಿಸಿಲಿಗೆ ಎಕ್ಸ್ಪೋಜರು ಕಮ್ಮಿ ಆಗುತ್ತೆ ಮತ್ತು ಅದರಿಂದ ಆಗಬೇಕಾದ ವ್ಯತಿರಿಕ್ತ ಪರಿಣಾಮಗಳು ಸಹ ಕಮ್ಮಿನೇ ಆಗ್ತದೆ. ಹಾಗೆ ಮುಂದುವರೆದು ಏನು ಗರ್ಭಿಣಿ ತಾಯಂದಿರೇನಿದ್ದಾರೆ ಅವರು ಕಂಪಲ್ಸರಿಯಾಗಿ ನಮ್ಮ ANC ಚೆಕಪ್ಸ್ ಏನಿದೆ ಅದನ್ನು ಪಡ್ಕೋಬೇಕು ಮತ್ತು ಹೆಚ್ಚಿನ ನೀರು ಅಂಶವನ್ನು ಸೇವನೆ ಮಾಡಬೇಕು. ಮತ್ತು ಮಕ್ಕಳಲ್ಲೂ ಸಹ ಏನು ಉಷ್ಣಾಂಶ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಏನು ಟಿಪಿಡ್ ಸ್ಪಾಂಜಿಂಗ್ ಅಂದರೆ ಮನೆಯಲ್ಲೇ ವೈದ್ಯರಿಗೆ ಸಂಪರ್ಕ ಮಾಡೋಕ್ಕಿಂತ ಮುಂಚಿತವಾಗಿಯೇ ಏನು ಒಂದು ಶುದ್ಧವಾದ ಬಟ್ಟೆಯಲ್ಲಿ ನೀರಿನಲ್ಲಿ ಎದ್ದುಬಿಟ್ಟು ಉಷ್ಣಾಂಶವನ್ನು ಕಮ್ಮಿ ಮಾಡೋ ನಿಟ್ಟಿನಲ್ಲಿಯೂ ಸಹ ತಾಯಂದಿರಿಗೆ ನಾವು ತಾಯಿಯಂದಿರ ಸಭೆಗಳಲ್ಲಿ ಮೂಲಕ ಆಲ್ರೆಡಿ ನಾವು ರೆಗ್ಯುಲರಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಮಕ್ಕಳನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನತಕ್ಕಂಥ ಅಂಶವನ್ನು ನಾವು ಮಂದಟ್ಟು ಮಾಡ್ತಾಯಿದ್ದೀವಿ. ಔಷಧಿಗಳೆಲ್ಲ ಸಹ ತಮ್ಮಲ್ಲಿ ಸ್ಟಾಕ್ ಇದೆ ಅಂತ ಸರ್? ಈಗ ಇತ್ತೀಚೆಗೆ ಸರ್ಕಾರದಿಂದ ಬಿಡುಗಡೆ ಆಗಿರುವ ಹಣದಲ್ಲೂ ಸಹ ಡ್ರಗ್ಸನ್ನು ತಗೊಂಡ್ಕೊಳ್ಳಿಕ್ಕೆ ನಾವು ಡೈರೆಕ್ಷನ್ಸ್ನ ಕೊಟ್ಟಿದ್ದೀವಿ. ಇದಿಷ್ಟು ಮಾತುಗಳ ಜಿಲ್ಲಾ ಆರೋಗ್ಯಾಧಿಕಾರಿಗಳಂತ ಕುಮಾರಸ್ವಾಮಿ ಅವ್ರದ್ದು. ಅಂದರೆ ಬೇಸಿಗೆಯಲ್ಲಿ ಯಾವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ಈಗಾಗಲೇ ಸಾಕಷ್ಟು ಸನ್ನದ್ಧವಾಗಿದೆ. ಜೊತೆಗೆ ಸಾರ್ವಜನಿಕರು ಸಹ ಈ ಎಲ್ಲ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು ಅನ್ನುವಂಥ ಮಾತುಗಳನ್ನು ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜ್ SM, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.